ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಎಂದು ಶ್ರೀ ಗುರುರಾಯರನ್ನು ಪ್ರಾರ್ಥಿಸುತ್ತಾ ತಮ್ಮೆಲ್ಲರಿಗೂ ಸ್ಪಿರಿಚುವಲ್ ಜರ್ನಿ ವಿತ್ ನೇತ್ರ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದು ನಾವು ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ಕಲಿಯುಗ ಕಾಮಧೇನು ಭಕ್ತರ ಕಷ್ಟಗಳನ್ನು ನಿವಾರಿಸುವ ಕರುಣಾಮಯ ಗುರುವಾದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಂತ್ರಾಲಯದ 355ನೇ ಆರಾಧನಾ ಮಹೋತ್ಸವದ ಇತಿಹಾಸ, ಮಹಿಮೆ ಮತ್ತು ಪ್ರಾಮುಖ್ಯತೆ ಬಗ್ಗೆ ಭಕ್ತಿಯಿಂದ ತಿಳಿದುಕೊಳ್ಳೋಣ. ಈ ಮಾಹಿತಿಯು ತಮ್ಮೆಲ್ಲರಿಗೂ ಆಧ್ಯಾತ್ಮಿಕ ಅನುಭೂತಿಯನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ನಮ್ಮ ಆರಾಧ್ಯ ದೈವ. ರಾಯರು ಇದ್ದಾರೆ ಎಂಬ ನಂಬಿಕೆಯೇ ನಮ್ಮ ಬದುಕಿನ ಶಕ್ತಿ. ಗುರುರಾಯರು ನಮ್ಮನ್ನು ಕಾಪಾಡುತ್ತಾರೆ ಎಂಬ ನಂಬಿಕೆ ಇಂದಿಗೂ ಕೋಟ್ಯಾಂತರ ಭಕ್ತರ ಹೃದಯದಲ್ಲಿ ಜೀವಂತವಾಗಿದೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಅವತಾರದ ಮಹಿಮೆಯನ್ನು ತಿಳಿಯುವುದಾದರೆ, ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಶ್ರೀ ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತವನ್ನು ಜಗತ್ತಿಗೆ ಪ್ರಚಾರ ಮಾಡಿದ ಮಹಾನುಭಾವರು. ಅವರ ಮೂಲ ಹೆಸರು ವೆಂಕಟನಾಥ. ಚಿಕ್ಕ ವಯಸ್ಸಿನಿಂದಲೇ ಅವರಿಗೆ ಭಗವಂತನ ಮೇಲೆ ಅಪಾರ ಭಕ್ತಿ ಮತ್ತು ವೇದಶಾಸ್ತ್ರಗಳ ಮೇಲೆ ಅಪಾರ ಪಾಂಡಿತ್ಯವಿತ್ತು. ಆದರೆ ಅವರ ಮಹತ್ವ ಕೇವಲ ಜ್ಞಾನದಲ್ಲಿ ಮಾತ್ರ ಇರಲಿಲ್ಲ, ದಯೆಯಲ್ಲಿ, ಭಕ್ತಿಯಲ್ಲಿ ಮತ್ತು ಪ್ರತಿಯೊಂದು ಜೀವಿಯ ಮೇಲಿನ ಪ್ರೀತಿಯಲ್ಲಿ ಇತ್ತು. ಶ್ರೀ ಸುಧೀಂದ್ರ ತೀರ್ಥರ ಅನುಗ್ರಹದಂತೆ ವೆಂಕಟನಾಥರು ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ಶ್ರೀ ರಾಘವೇಂದ್ರ ತೀರ್ಥರಾಗಿ ಅವತರಿಸಿ ಧರ್ಮ ಪ್ರಚಾರವನ್ನು ಮಾಡಿದರು. ಅವರ ಜೀವನವೆಲ್ಲ ಭಕ್ತರಿಗೆ ಮಾರ್ಗದರ್ಶನ ನೀಡುವುದಕ್ಕೆ ಅರ್ಪಿತವಾಗಿತ್ತು. ಮಂತ್ರಾಲಯ ಭಕ್ತರ ವಿಶ್ವಾಸ ನಿಲಯ, ಗುರುರಾಯರ ಪವಿತ್ರ ಕ್ಷೇತ್ರ. ಮಂತ್ರಾಲಯ ಎಂಬ ಹೆಸರು ಕೇಳಿದ ತಕ್ಷಣ ನಮ್ಮ ಮನದಲ್ಲಿ ಒಂದು ವಿಶೇಷ ಭಕ್ತಿಭಾವ ಮೂಡುತ್ತದೆ. ತುಂಗಭದ್ರಾ ನದಿ ತೀರದ ಈ ಪವಿತ್ರ ಕ್ಷೇತ್ರದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ದರ್ಶನ ಮಾಡಿದಾಗ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಇದು ಕೇವಲ ಒಂದು ದೇವಾಲಯವಲ್ಲ, ಇದು ಭಕ್ತರ ಆಶ್ರಯ, ಕಣ್ಣೀರಿಗೆ ಸಾಂತ್ವನ, ನಂಬಿಕೆಗೆ ನೆಲೆ. ಅನೇಕ ಭಕ್ತರು ತಮ್ಮ ಕಷ್ಟಗಳೊಂದಿಗೆ ಮಂತ್ರಾಲಯಕ್ಕೆ ಬಂದು ಗುರುರಾಯರ ಪಾದಗಳ ಬಳಿ ಪ್ರಾರ್ಥಿಸಿ ಮನಃಶಾಂತಿಯೊಂದಿಗೆ ಹಿಂದಿರುಗುತ್ತಾರೆ. ನಮ್ಮೆಲ್ಲರ ನಂಬಿಕೆ ಒಂದೇ, ಗುರುರಾಯರು ಇಂದಿಗೂ ಭಕ್ತರ ಕರೆಗೆ ಸ್ಪಂದಿಸುತ್ತಾರೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಪ್ರವೇಶವು ಅಂತ್ಯವಲ್ಲ, ಅದೊಂದು ಆಧ್ಯಾತ್ಮಿಕ ಆರಂಭ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ತಮ್ಮ ಜೀವನದ ಅಂತ್ಯದಲ್ಲಿ ಭಕ್ತರಿಗೆ ಒಂದು ಮಹತ್ತರ ಸಂದೇಶವನ್ನು ನೀಡಿದರು. ನಾನು ಬೃಂದಾವನವನ್ನು ಪ್ರವೇಶಿಸಿದ ನಂತರವೂ ಅನೇಕ ವರ್ಷಗಳವರೆಗೆ ಭಕ್ತರಿಗೆ ಅನುಗ್ರಹ ಮಾಡುತ್ತೇನೆ ಎಂಬ ವಿಶ್ವಾಸವನ್ನು ಭಕ್ತರ ಹೃದಯದಲ್ಲಿ ಮೂಡಿಸಿದರು. ಶ್ರಾವಣ ಬಹುಳ ದ್ವಿತೀಯ ದಿನದಂದು ಗುರುರಾಯರು ಸಜೀವ ಸಮಾಧಿ ರೂಪದಲ್ಲಿ ಬೃಂದಾವನವನ್ನು ಪ್ರವೇಶ ಮಾಡಿದರು. ಅದು ಒಂದು ಸಾಮಾನ್ಯ ಅಂತ್ಯವಾಗಿರಲಿಲ್ಲ, ಅದು ಭೌತಿಕ ರೂಪದಿಂದ ದಿವ್ಯವಾದ ಗುರು ಸನ್ನಿಧಿಗೆ ನಡೆದ ಪ್ರಯಾಣ. ಆದ್ದರಿಂದ ಪ್ರತಿ ವರ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ಅತ್ಯಂತ ಭಕ್ತಿ ಮತ್ತು ಶ್ರದ್ಧೆಯಿಂದ ಆಚರಿಸಲಾಗುತ್ತದೆ. ಇನ್ನು ಆರಾಧನೆ ಎಂದರೇನು ಮತ್ತು ಆರಾಧನೆಯ ಮಹತ್ವವನ್ನು ತಿಳಿಯುವುದಾದರೆ, ನಮಗೆ ಸಾಮಾನ್ಯವಾಗಿ ಹಬ್ಬ ಎಂದರೆ ಸಂತೋಷ, ಅಲಂಕಾರ ಮತ್ತು ಪೂಜೆಗಳು ನೆನಪಿಗೆ ಬರುತ್ತವೆ. ಆದರೆ ಆರಾಧನೆ ಎಂದರೆ ಒಬ್ಬ ಮಹಾತ್ಮರ ಜೀವನವನ್ನು ಸ್ಮರಿಸುವ ಪವಿತ್ರ ಸಮಯ. ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆಯ ಸಂದರ್ಭದಲ್ಲಿ ನಾವು ಕೇವಲ ಅವರಿಗೆ ಪೂಜೆ ಮಾಡುವುದಲ್ಲ, ಅವರು ತೋರಿದ ಮಾರ್ಗವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಸಂಕಲ್ಪ ಮಾಡಬೇಕು. ಗುರುರಾಯರ ಜೀವನ ನಮಗೆ 3 ಮಹತ್ವದ ವಿಷಯಗಳನ್ನು ಕಲಿಸುತ್ತದೆ: ಭಗವಂತನ ಮೇಲೆ ನಂಬಿಕೆ, ಗುರುವಿನ ಮೇಲೆ ಭಕ್ತಿ ಹಾಗೂ ಪ್ರತಿಯೊಂದು ಜೀವಿಯ ಮೇಲೂ ದಯೆ. ಅದೇ ನಿಜವಾದ ಗುರುಸೇವೆ. ಸ್ನೇಹಿತರೆ, ಗುರು ರಾಘವೇಂದ್ರ ಸ್ವಾಮಿಯವರ 355ನೇ ಆರಾಧನೆಯು
ಭಕ್ತರಿಗೆಲ್ಲ ಅತ್ಯಂತ ಪವಿತ್ರವಾದ ಸಂದರ್ಭ. ಈ ಆರಾಧನೆ ಕೇವಲ ಒಂದು ಉತ್ಸವವಲ್ಲ, ಗುರು ರಾಘವೇಂದ್ರ ಸ್ವಾಮಿಗಳ ಜೀವನ ಮತ್ತು ಅವರ ಬೋಧನೆಗಳನ್ನು ಸ್ಮರಿಸುವ ಪವಿತ್ರ ದಿನಗಳು. ಗುರುಗಳು ಬೃಂದಾವನ ಪ್ರವೇಶವನ್ನು ಸ್ಮರಿಸಿ ಭಕ್ತಿಯಿಂದ ಪೂಜೆ, ಸೇವೆ, ಪಾರಾಯಣ ಮತ್ತು ನಾಮಸ್ಮರಣೆ ಮಾಡುವುದೇ ಆರಾಧನೆಯ ಮುಖ್ಯ ಭಾವನೆ. ಆದ್ದರಿಂದ ಈ ದಿನಗಳಲ್ಲಿ ನಾವು ಕೇವಲ ನನ್ನ ಕಷ್ಟ ಪರಿಹಾರವಾಗಲಿ ಎಂದು ಕೇಳುವುದಕ್ಕಿಂತ ಗುರುರಾಯರೇ ನನ್ನನ್ನು ಧರ್ಮದ ದಾರಿಯಲ್ಲಿ ನಡೆಸಿ ಎಂದು ಪ್ರಾರ್ಥಿಸೋಣ. ಆಗಸ್ಟ್ 29 ರಾಯರ ಪೂರ್ವಾರಾಧನೆ. ಆರಾಧನಾ ಮಹೋತ್ಸವದ ಮೊದಲ ಪವಿತ್ರವಾದ ದಿನ. ಪೂರ್ವಾರಾಧನೆಯಲ್ಲಿ ಮಂತ್ರಾಲಯದ ಮಠದಲ್ಲಿ ಬೆಳಗ್ಗೆ ಧ್ವಜಾರೋಹಣದೊಂದಿಗೆ ಉತ್ಸವ ಅಧಿಕೃತವಾಗಿ ಆರಂಭವಾಗುತ್ತದೆ. ಶ್ರೀಹರಿ ಮತ್ತು ವಾಯುದೇವರಿಗೆ ವಿಶೇಷ ಪೂಜೆಗಳು ನಡೆಯುತ್ತದೆ. ರಾಯರ ಮೃತ್ತಿಕಾ ಬೃಂದಾವನಗಳಿಗೆ ವಿಶೇಷ ಅಭಿಷೇಕ ಮತ್ತು ಅಲಂಕಾರ ಮಾಡಲಾಗುತ್ತದೆ. ಸಿಂಹ ವಾಹನೋತ್ಸವ ಅಥವಾ ಧಾನ್ಯದ ಪಲ್ಲಕ್ಕಿ ಆಕರ್ಷಣೆಯಾಗಿರುತ್ತದೆ. ಆಗಸ್ಟ್ 30 ರಾಯರ ಮಧ್ಯಾರಾಧನೆ. ಮಧ್ಯಾರಾಧನೆಯು ಅತ್ಯಂತ ಪವಿತ್ರ ಮತ್ತು ಮುಖ್ಯವಾದ ದಿನ. ರಾಯರು ಸಶರೀರರಾಗಿ ಬೃಂದಾವನ ಪ್ರವೇಶ ಮಾಡಿದ ಪುಣ್ಯ ದಿನವಿದು. ಈ ದಿನ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಿಯಿಂದ ಶೇಷವಸ್ತ್ರವನ್ನು ತಂದು ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಸಮರ್ಪಿಸುವ ಪರಂಪರೆಯನ್ನು ಭಕ್ತರು ಅತ್ಯಂತ ಗೌರವದಿಂದ ಸ್ಮರಿಸುತ್ತಾರೆ. ಇದರ ಹಿಂದಿರುವ ಭಕ್ತಿಭಾವವೇನೆಂದರೆ, ಶ್ರೀ ರಾಘವೇಂದ್ರ ಸ್ವಾಮಿಗಳು ಶ್ರೀಹರಿಯ ಪರಮಭಕ್ತರಾಗಿದ್ದರು. ಮಧ್ವ ಸಂಪ್ರದಾಯದಲ್ಲಿ ಶ್ರೀ ವಿಷ್ಣುವೇ ಪರಮತತ್ವ ಎಂಬ ನಂಬಿಕೆ ಇದೆ. ತಿರುಮಲದಲ್ಲಿ ಅದೇ ಶ್ರೀಹರಿಯನ್ನು ಶ್ರೀ ವೆಂಕಟೇಶ್ವರ ಸ್ವಾಮಿ ಶ್ರೀನಿವಾಸನ ರೂಪದಲ್ಲಿ ಭಕ್ತರು ಆರಾಧಿಸುತ್ತಾರೆ. ಆದ್ದರಿಂದ ತಿರುಮಲದ ಶ್ರೀನಿವಾಸನ ಸನ್ನಿಧಿಯಿಂದ ಬರುವ ಶೇಷವಸ್ತ್ರವನ್ನು ಗುರುರಾಯರಿಗೆ ಸಮರ್ಪಿಸುವುದು ಭಕ್ತರ ದೃಷ್ಟಿಯಲ್ಲಿ ಅತ್ಯಂತ ಪವಿತ್ರವಾದ ಶ್ರೀಹರಿ ಗುರುಭಕ್ತಿಯ ಸಂಕೇತವಾಗಿ ಕಾಣುತ್ತದೆ. ಇನ್ನು ಶೇಷವಸ್ತ್ರದ ಭಾವನೆ. ಶೇಷ ಎಂಬ ಪದವನ್ನು ಇಲ್ಲಿ ಭಗವಂತನಿಗೆ ಸಮರ್ಪಣೆಯಾದ ನಂತರ ಪ್ರಸಾದವಾಗಿ ದೊರೆಯುವ ಪವಿತ್ರ ಅವಶೇಷ ಎಂದು ಅರ್ಥೈಸಬಹುದು. ಹೀಗಾಗಿ ಶೇಷವಸ್ತ್ರವು ಸಾಮಾನ್ಯ ವಸ್ತ್ರವಲ್ಲ. ಈ ವಸ್ತ್ರವು ಕಲಿಯುಗ ದೈವ ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹದ ಸಂಕೇತ. ತಿರುಮಲದ ಶ್ರೀನಿವಾಸನಿಗೆ ಸಮರ್ಪಿಸಲಾದ ವಸ್ತ್ರವು ಗುರುರಾಯರ ಸನ್ನಿಧಿಯಲ್ಲಿ ಬರುವ ಆಧ್ಯಾತ್ಮಿಕ ಸಂದರ್ಭದಲ್ಲಿ ನಾವು ಒಂದು ವಿಷಯವನ್ನು ನೆನಪಿಸಿಕೊಳ್ಳಬೇಕು. ದೇವರು ಬೇರೆಯಲ್ಲ, ಗುರುವು ಬೇರೆಯಲ್ಲ. ಗುರುವು ನಮ್ಮನ್ನು ಭಗವಂತನ ಬಳಿಗೆ ಕರೆದೊಯ್ಯುವ ದಿವ್ಯ ಮಾರ್ಗದರ್ಶಕ. ಶ್ರೀ ವೆಂಕಟೇಶ್ವರ ಸ್ವಾಮಿಯ ದೈವಿಕ ಅನುಗ್ರಹವಾದರೆ ಗುರು ರಾಘವೇಂದ್ರ ಸ್ವಾಮಿಗಳು ಆ ಅನುಗ್ರಹವನ್ನು ಭಕ್ತರ ಜೀವನಕ್ಕೆ ತಲುಪಿಸುವ ಕರುಣಾಮಯ ಗುರು. ಈ ದಿನ ಲಕ್ಷಾಂತರ ಭಕ್ತರು ಮಂತ್ರಾಲಯಕ್ಕೆ ಹರಿದು ಬರುತ್ತಾರೆ. ಈ ದಿನ ಬೆಳಗ್ಗೆ ರಾಯರ ಬೃಂದಾವನಕ್ಕೆ ಪಂಚಾಮೃತ ಅಭಿಷೇಕ, ಕನಕಾಭಿಷೇಕ ಮತ್ತು ಮಂಗಳಾರತಿ ನಡೆಯುತ್ತದೆ ಮತ್ತು ರಾತ್ರಿ ರಾಯರ ಉತ್ಸವ ಮೂರ್ತಿಗಳನ್ನು ಭವ್ಯವಾದ ಸ್ವರ್ಣ ರಥದಲ್ಲಿ ಕೂರಿಸಿ ಮಠದ ಆವರಣದಲ್ಲಿ ರಥೋತ್ಸವ ಮಾಡಲಾಗುತ್ತದೆ. ಆಗಸ್ಟ್ 31 ರಾಯರ ಉತ್ತರಾರಾಧನೆ. ಉತ್ತರಾರಾಧನೆ ಇದು 3 ದಿನಗಳ ಮುಖ್ಯ ಆರಾಧನೆಯ ಸಮಾರೋಪದ ದಿನವಾಗಿದೆ. ವಿಶೇಷ ಆಚರಣೆಗಳೆಂದರೆ ಈ ದಿನ ರಾಯರಿಗೆ ವಿಶೇಷ ಪೂಜೆಗಳು ಮತ್ತು ಮಹಾನೈವೇದ್ಯ ಸಮರ್ಪಣೆ ನಡೆಯುತ್ತದೆ. ಉತ್ತರಾರಾಧನೆಯ ಪ್ರಮುಖ ಆಕರ್ಷಣೆ ಎಂದರೆ ಮಹಾರಥೋತ್ಸವ. ಮಠದ ಹೊರಗಿನ ಮುಖ್ಯ ರಸ್ತೆಗಳಲ್ಲಿ ರಾಯರ ರಥಯಾತ್ರೆ ಅತ್ಯಂತ ವೈಭವದಿಂದ ಜರುಗುತ್ತದೆ. ಭಕ್ತರೆಲ್ಲರೂ ರಥಕ್ಕೆ ತೆಂಗಿನಕಾಯಿ ಮತ್ತು ಬಾಳೆಹಣ್ಣುಗಳನ್ನು ಸಮರ್ಪಿಸಿ ಧನ್ಯತೆ ಪಡೆಯುತ್ತಾರೆ. ಕೊನೆಯಲ್ಲಿ ಶ್ರೀಮಠದ ಪೀಠಾಧಿಪತಿಗಳಿಂದ ಭಕ್ತರಿಗೆ ಮಂತ್ರಾಕ್ಷತೆ ವಿತರಣೆ ಮತ್ತು ಅನುಗ್ರಹ ಸಂದೇಶವಿರುತ್ತದೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಮಹಿಮೆಯ ಕುರಿತು ನೋಡುವುದಾದರೆ, ಪ್ರಪಂಚದಲ್ಲಿ ಅನೇಕ ಶತಮಾನಗಳು ಕಳೆದರೂ ಗುರುರಾಯರ ಮೇಲಿನ ಭಕ್ತಿ ಕಡಿಮೆಯಾಗಿಲ್ಲ. ಪ್ರತಿದಿನ ಮಂತ್ರಾಲಯಕ್ಕೆ ರಾಯರ ದರ್ಶನಕ್ಕೆ ಸಾವಿರಾರು ಭಕ್ತರು ಬರುತ್ತಾರೆ. ಏಕೆಂದರೆ ಭಕ್ತರಿಗೆ ಗುರುರಾಯರು ಕೇವಲ ಒಂದು ವಿಗ್ರಹವಲ್ಲ, ತಂದೆ, ತಾಯಿ, ಮಾರ್ಗದರ್ಶಕ, ರಕ್ಷಕ.
ಕಷ್ಟದಲ್ಲಿರುವಾಗ ಮನುಷ್ಯನಿಗೆ ಧೈರ್ಯ ಬೇಕು. ಆ ಧೈರ್ಯದ ಹೆಸರೇ ಶ್ರೀ ಗುರು ರಾಘವೇಂದ್ರ ಸ್ವಾಮಿ. ಭಕ್ತಿಯಿಂದ ರಾಯರನ್ನು ಕರೆದಾಗ ನಮ್ಮೊಳಗೆ ಒಂದು ಧೈರ್ಯ ಮೂಡುತ್ತದೆ. ನಾನು ಒಬ್ಬಂಟಿಯಲ್ಲ, ರಾಯರು ನನ್ನ ಜೊತೆಯಲ್ಲಿದ್ದಾರೆ ಎಂಬ ನಂಬಿಕೆ ಬರುತ್ತದೆ. ಅದೇ ಗುರುಭಕ್ತಿಯ ನಿಜವಾದ ಮಹಿಮೆ. ಸ್ನೇಹಿತರೆ, ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಆರಾಧನೆಯ ಈ ಪವಿತ್ರ 3 ದಿನಗಳಲ್ಲಿ ಸಾಧ್ಯವಾದರೆ ಮಂತ್ರಾಲಯಕ್ಕೆ ಭೇಟಿ ನೀಡಿ ರಾಯರನ್ನು ದರ್ಶಿಸೋಣ. ಸಾಧ್ಯವಿಲ್ಲದಿದ್ದವರು ಮನೆಯಲ್ಲಿಯೇ ರಾಯರ ಆರಾಧನೆ ಮಾಡುವ ಸರಳ ವಿಧಾನವನ್ನು ನೋಡುವುದಾದರೆ, ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಚಿತ್ರಪಟದ ಮುಂದೆ 2 ದೀಪಗಳನ್ನು ಬೆಳಗಿಸಿ ಹೂಗಳನ್ನು ಅರ್ಪಿಸಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಭಕ್ತಿಯಿಂದ ಜಪಿಸಿ. ಸಾಧ್ಯವಾದರೆ ಗುರು ಸ್ತೋತ್ರವನ್ನು ಜಪಿಸಿ. ಭಕ್ತಿ ಎಂದರೆ ಕೇವಲ ಕೋರಿಕೆಗಳನ್ನು ಕೋರುವುದಲ್ಲ. ಭಕ್ತಿ ಎಂದರೆ ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಭಗವಂತನ ಮೇಲೆ, ಗುರುವಿನ ಮೇಲೆ ವಿಶ್ವಾಸವನ್ನಿಟ್ಟು ಆರಾಧಿಸುವುದಾಗಿದೆ. ಸ್ನೇಹಿತರೆ, ನಾವೆಲ್ಲರೂ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ 355ನೇ ಆರಾಧನೆಯ ಪವಿತ್ರ ಸಂದರ್ಭದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರನ್ನು ದುಷ್ಟಗ್ರಹೋದ್ಭವಾನಂಚ ಸರ್ವೇಷಂ ಹಿತಕಾರಿಣಿ ವ್ಯಸನಾನಂ ವಿನಾಶಾಯ ನಮೋ ರಾಘವೇಂದ್ರಾಯತೆ ಎಂದು ಭಕ್ತರ ಕಷ್ಟ ನಿವಾರಣೆಯನ್ನು ಮಾಡುವ ಶ್ಲೋಕದೊಂದಿಗೆ ಶ್ರೀ ಗುರುರಾಯರ ಕೃಪೆ ಎಲ್ಲರ ಮೇಲಿರಲಿ. ಈ ವಿಡಿಯೋವನ್ನು ಭಕ್ತಿಯಿಂದ ಕೊನೆವರೆಗೂ ವೀಕ್ಷಿಸಿದ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಸ್ನೇಹಿತರೆ, ನಿಮ್ಮ ಭಕ್ತಿಯ ಅನುಭವಗಳನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಮತ್ತೊಂದು ಭಕ್ತಿಮಯವಾದ ವಿಷಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ.